ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಫಸ್ಟ್ ಕಟ್ಲೆ ಟೀಮ್ಗೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಚೆನ್ನಾಗಿ ಹೇಳಿದ್ರಿ. ನಿರ್ಮಾಪಕರು ಬನ್ನಿಲ್ ಒಂದ್ ಸಣ್ಣ ಮಿಸ್ಟೇಕ್ ಮಾಡ್ಬಿಟ್ಟಿದೀರಾ. ಎಲ್ಲ ಹೇಳ್ಬೇಕಾದ್ರೆ ಎಲ್ಲ ಬಂದ ನಮ್ ಪ್ರತಾಪಣ್ಣ ನಮ್ಮಪ್ಪ 30 ವರ್ಷದಿಂದ 70,000 ಕೊಟ್ಟು ನಾಮಕರಣ ಮಾಡೋರೆ ಪ್ರಥಮ್. ಸೊ ನನಗೆ ನಮ್ಮ ಅಪ್ಪಂಗ್ ನೋವು ಮಾಡ್ಬಿಡಿ. ಪ್ರಥಮ್ ಅಂತಲೇ ನನ್ನ ಹೆಸರು ಪ್ರತಾಪ್ ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಟ್ಟು ಇದು ಹೇಳ್ಬೇಕಾಯ್ತು. ಒಂದು ಮೊದಲನೇದು. ಎರಡನೇದು, ಫಸ್ಟ್ ಆಫ್ ಆಲ್ ದಿ ಬೆಸ್ಟ್. ನಾನು ಕೇಳಿದೆ ನಿರ್ಮಾಪಕರನ್ನ ಕೇಳಿದೆ, ಏನು ಅಶ್ವಥ್ ನಾರಾಯಣ್ ಸರ್ ಬಿಜೆಪಿಯಿಂದ, ಕಾಂಗ್ರೆಸ್ ನಿಂದ ರವಿ ಸರ್ ಇಬ್ರು ಕರೆದು ಬಿಟ್ಟಿದ್ದೀರಾ ಅಂತ ಕೇಳಿದ ತಕ್ಷಣ ಮೂರು ಪಕ್ಷ ಜೆಡಿಎಸ್ ಹೆಂಗಿರು ಬಿಜೆಪಿ ಜೆಡಿಎಸ್ ಒಲಿನಾಗ್ಬಿಡಿದೆ, ಏನು ಸಮಸ್ಯೆ ಬೇಡ, ಮೂರು ಪಕ್ಷದವ್ರು ನಮ್ ಸಿನಿಮಾ ನೋಡ್ಲಿ ಅನ್ನೋ ಕಾರಣಕ್ಕೆ ಕರೆದಿದ್ದಿ. 3 ಜನ ಇಬ್ರು ನಮ್ಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ವಂದನೆಗಳು ಅಶ್ವಥ್ ಸ್ಟಾರ್ಟಿಂಗ್ ಖುಷಿ ಆಯ್ತು ನೋಡಿದಾಗ ಟೈಟ್ಲ್ ಕಾರ್ಡ್ ಅಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳು ಅಂತಿತ್ತು. ನೆಕ್ಸ್ಟ್ ಹಾಲಿ ಮುಖ್ಯಮಂತ್ರಿ ಆಗ್ಲಿ, ಒಳ್ಳೆ ವ್ಯಕ್ತಿಯವರು. ಐ ವಿಶ್ ಆಲ್ ದಿ ಬೆಸ್ಟ್. ಅಂಡ್ ಕೆಂಪೇಗೌಡ್ರಿಗೆ ಒಂದ್ ಮಾತು ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಮಗೂ ಮುಂಚೆ ಸಿನಿಮಾಸ್ ಅಂಡ್ ಸೀರಿಯಲ್ ಸಿಲ್ಲಿಲ್ಲಿಗೆಲ್ಲ ಆಗೆಲ್ಲ ಸಣ್ಣ ಸಣ್ಣ ಫೋಟೋಸ್ ಇಟ್ಕೊಂಡು ಹೋಗ್ತಿದ್ದವ್ರು. ಇವರ ಹೋಟೆಲ್ಲೇ ಊಟ ಮಾಡ್ತಿದ್ದ ನನ್ನ ಕಾಲದಲ್ಲಿ. ಸೊ ಬಹಳ ಕಷ್ಟದ ದಿನಗಳನ್ನ ಇಬ್ರು ನೋಡ್ಕೊಂಡ್ ಬಂದಿದೀವಿ. ಎಲ್ಲ ಏನಾಗುತ್ತೆ ಅಂದ್ರೆ ಅದು ಹೇಳ್ಬೇಕು ಅಗತ್ಯ ಇಲ್ಲ. ಬಹಳ ನಮಗ್ ಗೊತ್ತು ಯಾವ ಹಂತದ ಜರ್ನಿ ಮಾಡಿದೀವಿ ಅಂತ. ಸೀನಿಯರ್ ಅವರು. ಅಂಡ್ ಅವ್ರಿಗೆ ಇನ್ನೊಂದೇನು ಅಂತ ಹೇಳಿದ್ರೆ, ಈಗಿನ ಯಾರ್ಯಾರೋ ಸಡನ್ ಆಗಿ ವೈರಲ್ ಆಗ್ಬಿಡ್ತಾರೆ. ಪ್ರಾಮಾಣಿಕವಾಗಿ ಸಿನಿಮಾ ಕನಿಷ್ಠ 19 ವರ್ಷದಿಂದ ಮಾಡ್ಕೊಂಡ್ ಬಂತಿರೋ ಇಂಥವ್ರಿಗೆ ಸಿಗಬೇಕಾದ ಸಪೋರ್ಟ್ ಸಿಗ್ಲಿ ಅಂತ ಈ ಮೂಲಕ ಹಾರೈಸ್ತೀನಿ. ಅಟ್ ದ ಸೇಮ್ ಟೈಮ್ ಒಂದ್ ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ. ಉಮೇಶ್ ಸರ್ 82, 83 ವರ್ಷ. ಅವ್ರ ಬಗ್ಗೆ ನಾನು ಯಾವಾಗ್ಲೂ ಬಹಳ ಖುಷಿ ಆಗ್ಬಿಡ್ತೀನಿ ಅಂತ ಹೇಳಿ ನಮ್ಮ ಸಿನಿಮಾದಲ್ಲೂ ಅವರು ಮಾಡೋರು. ಹೆಚ್ಚು ಕಡಿಮೆ ಈ ಸಿನಿಮಾದಲ್ಲೂ ಮುಕ್ಕಾಲ್ ಭಾಗ ಟೀಮ್ ನನ್ನ ಟೀಮು. ಸೊ ಒಂದು ಖುಷಿ ಏನು ಅಂತ ಹೇಳಿದ್ರೆ, 83ನೇ ವಯಸ್ಸು ತನಕನೂ ಅವರು ದುಡ್ದೇ ಬದುಕಿದ್ದವರು. ಯಾವತ್ತೂ ನನ್ನ ಶರೀರ ಬೇರೆಯವ್ರಿಗೆ ಹೊರ ಆಗ್ಬಾರ್ದು ಪ್ರಥಮ್ ಅಂತ ಹೇಳ್ಕೊಟ್ಟವ್ರು. ಅಂತವ್ರನ್ನ ಸ್ಮರಿಸ್ತಾ ಇದ್ದೀರಾ. ನಿಮ್ಮ ಟೀಮ್ಗೆ ಒಳ್ಳೇದಾಗ್ಲಿ. ತುಂಬಾ ಕಷ್ಟಪಟ್ಟು ಇಲ್ಲಿ ಹಂತಕ್ಕೆ ಬಂದಿದ್ದೀರಾ. ನಿರ್ಮಾಪಕರು ಬಹಳ ಒಳ್ಳೆ ಯೋಜನೆ. ಯಾವ್ದು ಓಡ್ತಾ ಇರ್ತೋ ಗಾಳಿ ಬಂದ ಕಡೆ ತೂರೋ ಕೆಲಸ ನೀವು ಮಾಡಿಲ್ಲ. ಹಿರಿಯರಿಗೆ ಗೌರವಿಸುವಂತ ಪ್ರಯತ್ನ ಮಾಡಿದೀರಾ. ಫಸ್ಟ್ ಆಫ್ ಆಲ್ ಅಭಿನಂದನೆಗಳು. ಅಂಡ್ ಸರ್ ಬಗ್ಗೆ ನಾನೊಂದ್ ಮಾತು ಹೇಳ್ತೀನಿ. ಮುಸಂಜೆ ಮಾತು ಇರ್ಬೋದು, ಬಹಳ ಆಕ್ಚುಲಿ ಅವರು ರೀಸೆಂಟ್ ಆಗಿ ಒಂದ್ ಸಿನಿಮಾಗೆ ಸುದೀಪ್ ಸರ್ ಸಾಂಗ್ ಹಾಡ್ಬೇಕಾಯ್ತು, ಇಫ್ ಐ ಆಮ್ ನಾಟ್ ರಾಂಗ್. ಕರೆಕ್ಟ್ ಅಲ್ವಾ ಸರ್? ನಾನು ಯಾವ್ದೇ ಮರಿಲ್ಲ. ನನ್ನ ತಲೆ 4 TB ಹಾರ್ಡ್ ಡಿಸ್ಕ್ ಇದ್ದಂಗೆ. ಯಾವತ್ತೂ ಕ್ರ್ಯಾಕ್ ಆಗಲ್ಲ, ಕ್ರಾಶ್ ಆಗಲ್ಲ, ಇದು ಯಾವತ್ತೂ ಕರಪ್ಟ್ ಆಗಲ್ಲ. ನಂಗೆ ನೆನಪಿದೆ, ಸುದೀಪ್ ಸರ್ ಹಾಡ್ಬೇಕಾಯ್ತು. ಈಗಿನ ಒಬ್ಬರು ಪ್ರತಿಷ್ಠಿತ ಹೀರೋ ಸಿನಿಮಾಗೆ ಆಗ್ಬೇಕಾಯ್ತು. ಕಡೆಗಳಿಗೆ ಒಂದಷ್ಟು ಚೇಂಜಸ್ ಆಯ್ತು. ಸುದೀಪ್ ಸರ್ ಅವ್ರು ಏನ್ ಹೇಳಿದ್ದು ಅಂದ್ರೆ, ಯಾರು ಶ್ರೀಧರ್ ಸಂಬ್ರು. ಸೊ ಅವರ ಡೆಫಿನೆಟ್ಲಿ ಅವರು ಅಂತ ಹೇಳಿದ್ರೆ ನಾನು ಟ್ಯೂನ್ ಕೇಳದೆ ಬೇಡ ಹಾಡ್ತೀನಿ ಅನ್ನಷ್ಟು ಪ್ರೀತಿ ಅವ್ರ ಮೇಲೆ ಅಭಿಮಾನ ಅಷ್ಟು ಇಟ್ಕೊಂಡಿದ್ರು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅವ್ರು ಕೊಟ್ಟಂತಹ ಒಂದು ಅದ್ಭುತವಾದ ಒಂದು ಸಿನಿಮಾ ಮುಸಂಜೆ ಮಾತು. ಸೊ ಅದಕ್ಕೆ ಇದು ನನಗ್ ಗೊತ್ತಿರುವಂತದ್ದು. ಯಾಕೆಂದ್ರೆ ಜನಕ್ಕೆ ಗೊತ್ತಾ ಈಗೆಲ್ಲ ಏನಂದ್ರೆ ನಮ್ಮನ್ನ ನಾವು ಮಾರ್ಕೆಟಿಂಗ್ ಮಾಡ್ಕೊಳ್ಳುವಂತ ದುರಂತ ವ್ಯವಸ್ಥೆಯಲ್ಲಿ ನಾವಿದೀವಿ ಈಗ. ಆದ್ರೂ ಒಳ್ಳೆ ವಿಚಾರಗಳು ಜನಕ್ಕೆ ತಲುಪಲಿ ಅನ್ನೋ ಕಾರಣಕ್ಕೆ ಹೇಳಿದೆ. ಒಳ್ಳೇದಾಗ್ಲಿ ನಾಯಕಿ, ನಿಮ್ಗೂ ಒಳ್ಳೇದಾಗ್ಲಿ. ಪೂಜಾ ಗಾಂಧಿಗೆ ಇಲ್ಲೊಂದು ಮಚ್ಚೆ ಇತ್ತು, ನಿಮ್ಗೆ ಒಂಚೂರು ಕೆಳಗೈತೆ, ಪರವಾಗಿಲ್ಲ. ಅವ್ರ ಹೆಂಗ್ ಸ್ಟಾರ್ ಆದ್ರು ಹಂಗೆ ನೀವು ಸ್ಟಾರ್ ಆಗಿ ಅಂತ ಹೇಳಕ್ ಕೊಟ್ಟಿದ್ದು. ಮಚ್ಚೆ ಬಗ್ಗೆ ನಾನು ಹೇಳ್ತಾ ಇಲ್ಲ. ಅವ್ರು ಇದ್ದಿದ್ದಕ್ಕೆ ಸ್ಟಾರ್ ಆದ್ರು. ಮೊದಲನೇ ಸಿನಿಮಾ ಬೇಕಾದ್ರು ನೋಡಿ, ಮನೆಗೆ ಹೋಗ್ಬಿಟ್ಟು ನಾನು ಹೇಳಿದ್ ಸುಳ್ಳಾದ್ರೆ ಯೂಟ್ಯೂಬ್ ಓಪನ್ ಮಾಡ್ಕೊಂಡು ನೋಡಿ, ನಾನು ಹೇಳಿದ್ ಸುಳ್ಳು ಅಂದ್ರೆ ವಾಪಸ್ ಬಂದು ನನ್ನೇ ಕೇಳಿ. ಒಳ್ಳೇದಾಗ್ಲಿ ನಿಮ್ಗೆ. ಅಂಡ್ ಸುಧೀರ್ ಸರ್ ಇದ್ದಾರೆ ಕಾಕ್ರೋದ್. ಅವರಂತೂ ಬಹಳ ಒಳ್ಳೆ ಕಲಾವಿದ್ರು. ಇತ್ತೀಚೆಗೆ ಎಲ್ಲಾ ಸಿನಿಮಾದಲ್ಲ ಅವ್ರದೇ ಹವಾ. ಅಂಡ್ ತುಂಬಾ ಸೌಂಡ್ ಮಾಡಿದಿರ. ಒಳ್ಳೇದಾಗ್ಲಿ ಸರ್. ನೀವು ಇನ್ನಷ್ಟು ಸಿನಿಮಾಸ್ ಶೋಸ್ ನಿಮ್ಗೆ ಯಾವ್ದು ಸೂಟಬಲ್ ಆಗುತ್ತೆ ಅದ್ ಮಾಡಿ ಸರ್. ನೀವು ಒಂದ್ ಶೋ ಇರ್ಬೋದು, ಅದ್ ಏನೇ ಪಕ್ಕಕ್ಕೆ ಇಡಿ. ನೀವು ಆಲ್ರೆಡಿ ಏನು ಅಂತ ಪ್ರೂವ್ ಮಾಡ್ಕೊಂಡಿದ್ದೀರಾ. ನಿಮಗೆ ಇನ್ನೊಂದೇನೋ ಅದ್ರ ಅಗತ್ಯ ಇಲ್ಲ. ಇನ್ನಷ್ಟು ಒಳ್ಳೊಳ್ಳೇದ್ ಮಾಡಿ. ನಮ್ PRO ಚಂದ್ರಶೇಖರ್ ಸರ್ ಅಭಿನಂದನೆಗಳು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಗೆಳೆಯ ವೆಂಕಟ್ ಅಂಡ್ ಬಿರಾದರ್ ಸರ್ ಬಂದಿದ್ದಾರೆ. ಅವರ ಅತ್ಯಂತ ಆಪ್ತ ಸ್ನೇಹಿತರಿಗೆ ಅವರು ಬಹಳ ಭಾವುಕರಾಗಿದ್ರು. ಒಳ್ಳೇದಾಗ್ಲಿ ಸರ್. ವೆಂಕಟ್ ಇದನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ರೆ ನಿಮ್ಗೆ ಶುಭಾಶಯಗಳು. ಇದೆಲ್ಲ ಹೊರತಾಗ ಒಂದ್ ಮಾತು ನಾನು ಲಾಸ್ಟ್ ಹೇಳ್ತೀನಿ. ಅಭಿನಂದನ್ ನಿಮ್ಗೆ ಅಭಿನಂದಿಸ್ತಾ ಇದ್ರೆ ಆಗದೇ ಇಲ್ಲ. ಸೊ ಅಭಿನಂದಿಸ್ತಾ ಇದ್ರೆ ಹೆಂಗೆ? ಸಿನಿಮಾ ಹೆಸರು ನಿಮ್ಗೆ ಅಭಿನಂದಿಸಲೇಬೇಕು ಅಂತ ನೀವು ಹಂಗೆ ಪ್ಲಾನ್ ಮಾಡ್ಕೊಂಡು ಹೆಸರು ಇಟ್ಕೊಂಡಂಗೈತೆ. ನಿಮ್ಗೂ ಒಳ್ಳೇದಾಗ್ಲಿ. ಅಂಡ್ ಕೆಂಪೇಗೌಡರು ನಾನು ಒಂದ್ ಮಾತು ಹೇಳ್ತೀನಿ. ನೀವು ಇತ್ತೀಚೆಗೆ ಸೋಷಿಯಲ್ ಮೀಡಿಯಲ್ಲಿ ನೆನ್ನೆ ಮೊನ್ನೆ ನೋಡ್ತೀರಿ, ಯಾರು ಹೆಂಗೆಂಗೋ ಆಡ್ಬಿಟ್ಟಾರಲ್ಲ ವೈರಲ್ ಆಗೋಗ್ತಾರೆ. ಪ್ರಾಮಾಣಿಕವಾಗಿ ಕಷ್ಟಪಟ್ಟು 18-19 ವರ್ಷ ಶಾರದೆ ಸೇವೆ ಮಾಡ್ತಾ ಇದ್ದಾರೆ. ಹೋಗಿ ಒಂದು 15 ರೂಪಾಯಿಗ ಸಾಫ್ಟ್ ಕಾಪೀಸ್ ಫೋಟೋಸ್ ಎತ್ಕೊಂಡು ಯಾವುದೇ ಸೀರಿಯಲ್ ನಡೀತಾರೆ ಸರ್ ನಗೊಂದ್ ಚಾನ್ಸ್ ಅಂತ ಕೇಳ್ಕೊಂಡು ಹೋಗ್ತಿದ್ದು ಕೂಡ ನಾನು ಕಣ್ಣೆದ್ರು ನೋಡಿದೀನಿ. ನಾನು ಸಿಲ್ಲಿಲಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಕ್ಕೆ ಅಂತ ಇದ್ದಂತಹ ಕಾಲದಲ್ಲೂ ಕೂಡ ಎತ್ಕೊಂಡು ನಾನು ಮನೆ ಬಿಟ್ಟು ಬಂದು ಬಿಡಿ ಈಗೆಲ್ಲ ಏನು ಅಂತ ಹೇಳಿದ್ರೆ ಅದೆಲ್ಲ ನಮ್ಮನ್ನ ನಾವು ಸೆಲ್ಫ್ ಮಾರ್ಕೆಟಿಂಗ್ ಮಾಡ್ಕೋಬೇಕಂತ ಅಷ್ಟು ಇದಿದೆ. ಆ ತರ ಅದ್ರ ಅಗತ್ಯ ಇಲ್ಲ. ಆ ಕಾಲದಿಂದ ಪ್ರತಿ ಸೀರಿಯಲ್ 2-3 ದಿನ ಕಾದು ಬರೀ ಒಂದ್ ಸಣ್ಣ ಪಾತ್ರಕ್ಕೆ ಎಷ್ಟೋ ಸಲ ಮಾಡಿದ್ದು ಟೆಲಿಕಾಸ್ಟ್ ಆಗದೆ ಇದ್ದು ಇದೆ. ಅಷ್ಟೆಲ್ಲ ನೋವುಗಳನ್ನ ನೋಡಿ ಅದೆಲ್ಲ ಅನುಭವಗಳನ್ನ ಅದೆಲ್ಲವೂ ಕ್ರೋಢೀಕರಿಸಿ ಮಾಡಿದಾಗ ಗೆಳೆಯರಾದ ಅಣ್ಣ ನಿರ್ಮಾಪಕರು ಇನ್ವೆಸ್ಟ್ ಮಾಡಿದ್ದಾರೆ. ನಾವು ಒಂದೇನು ಅಂತ ಹೇಳಿದ್ರೆ ಮೊದಲು ಉಳಿಸ್ಕೋಬೇಕಾದ ಈಗ ಈ ಜನರೇಷನ್ ಅಲ್ಲಿ ನಿರ್ಮಾಪಕರನ್ನ ಉಳಿಸ್ಕೋಬೇಕು. ಆ ನಿರ್ಮಾಪಕರಿಗೆ ಮೊದಲನೇದಾಗ ಅಭಿನಂದನೆಗಳು. ನಿಮ್ಗೆ ಅಭಿನಂದನೆ ಇಲ್ಲ, ಇದಕ್ಕೆ ನಿರ್ಮಾಪಕರಿಗೆ ಅಭಿನಂದನೆಗಳು. ಆಮೇಲೆ ನಿಮ್ ತಕ್ಕೂ ಬರ್ತೀನಿ.
ಡೈರೆಕ್ಟರ್ ಬಗ್ಗೆ ಮಧ್ಯ ಅಡ್ಡ ಬಂದೇಣ. ನಾನು ಡೈರೆಕ್ಟರ್ ಬಗ್ಗೆ ಆಗ್ಲೇ ಹೇಳಕ್ಕಾಗಿಲ್ಲ, ಎಲ್ಲ ಅರ್ಜೆಂಟ್ ಚಂದ್ರಣ್ಣ ಅಲ್ಲಿ ನಿಂತ್ಕೊಂಡು ಅಂತಾರೆ, ಮಾತಾಡಕ್ಕೆ ಬಿಡಲ್ಲ. ಸೊ ನಿಜವಾಗ್ಲೂ ನಮ್ಮ ನಿರ್ದೇಶಕರು ಸಿಕ್ಕಿರೋದು ನನಗೆ ಪುಣ್ಯ. ಯಾಕೆಂದ್ರೆ ನಾನು ಆಗ್ಲೇ ಹೇಳಿದೆ, ಉಪ್ಪಿನಕಾಯಿಂದ ಒಬ್ಬಟ್ಟವರೆಗೂ ಸಿನಿಮಾ ಇದೆ, ಒಂದೇ ಜಾನರ್ ಅಲ್ಲ ಇದು, ಎಲ್ಲಾನು ಇದೆ, ಕಾಮಿಡಿ ಎಲ್ಲ ಅಂತ. ಅಷ್ಟು ಚೆನ್ನಾಗಿ ನನಗೆ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವಿದಾ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಇರೋ ನನ್ನ ಟೀಮ್ ಎಲ್ಲರೂ ಇದ್ದಾರೆ. ಗಣೇಶ್ ಸರ್ ಇಲ್ಲಿ, ಗಣೇಶ್ ಸರ್ ಇದಾರೆ, ಅಂಡ್ ತಬ್ಲಾನಾಡಿ ಸರ್, ಉಮೇಶ್ ಸರ್, ಎಲ್ಲ ಪವನ್, ಮಜಾ ಟಾಕಿಸ್ ಪವನ್, ಎಲ್ಲರೂ ನನ್ನ ಸಿನಿಮಾಲ್ ಮಾಡಿದವ್ರು. ಹರೀಶ್ ರಾಜ್ ಸರ್, ನಮ್ ಫಸ್ಟ್ ನೈಟ್ ವಿತ್ ದೇವಾದಲ್ಲಿ ವಿಲನ್. 90% ಈ ಸಿನಿಮಾದಲ್ಲಿರೋ ನನ್ ಕರಿಸುಬ್ಬು ಸರ್, ಎಲ್ಲಿ ಅವರು ಅಣ್ಣನು. ಸೊ ಎಲ್ಲ ಎಂಟೈರ್ ಎಲ್ಲಿ ಸರ್, ಸೊ ಎಲ್ಲ ಟೀಮ್ ನನ್ನ ಸಿನಿಮಾಲ್ ಮಾಡಿದವ್ರೆ. ಇವರೆಲ್ಲರ ಜೊತೆ ಸಿನಿಮಾ ಮಾಡಿದೀನಿ ಅನ್ನಕ್ಕಿಂತ ಹೆಚ್ಚಾಗಿ ಕಲ್ತಿದ್ದೀನಿ. ಅವ್ರ ಜೊತೆ ನೀವು ಒಂದು ಒಳ್ಳೆ ಜರ್ನಿ ಮಾಡಿದೀರಾ. ನಾವು ನಿರ್ಮಾಪಕರನ್ನ ಉಳಿಸ್ಕೊಳ್ಳೋಣ ಮೊದಲನೇದಾಗಿ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ಫೆಬ್ರವರಿ 6ನೇ ತಾರೀಕು ದಯವಿಟ್ಟು ಥಿಯೇಟರ್ ನೋಡಿ. ಬತ್ತಿದಂಗೆ ಟೆಲಿಗ್ರಾಮ್ ಅಲ್ಲಿ ನೋಡೋದವೆಲ್ಲ ಮಾಡಕ್ ಹೋಗ್ಬೇಡಿ. ಸೊ ಕಷ್ಟಪಟ್ಟು ಇಷ್ಟಪಟ್ಟು ಶ್ರದ್ಧೆಯಿಂದ ಮಾಡಿರುವಂತ ಈ ಸಿನಿಮಾನ ದಯವಿಟ್ಟು ನನ್ನ ಸ್ನೇಹಿತರಾದ ನಿರ್ಮಾಪಕರು ಅಂಡ್ ನನ್ನ ಅಣ್ಣ ಕೆಂಪಣ್ಣ ಅವ್ರಿಗೆ ಮೊದಲನೇದಾಗಿ ಅವ್ರಿಗೆ ಗೆಲುವಾಗ್ಲಿ ಪ್ರಾಮಾಣಿಕವಾಗಿ ಹಾರೈಸ್ತೀನಿ. ದಯವಿಟ್ಟು ಮಿಸ್ ಮಾಡಿದೆ ನೋಡಿ. ಎಲ್ಲರೂ ಏನ್ ಮಾಡ್ತೀರಿ ಗೊತ್ತಾ, ಕನಿಷ್ಠ ಲಾಸ್ಟ್ ಒಂದು ಮಾತು, ನೀವೆಲ್ಲರೂ ಒಂದಷ್ಟು ಗ್ರೂಪ್ಗಳಲ್ಲಿ ಇರ್ತೀರಾ, ಏನ್ ಮಾಡ್ತೀರಿ, ಏನೇನೋ ಶೇರ್ ಮಾಡ್ತಾ ಇರ್ತೀರಿ, ಯಾರು ವೈರಲ್ ಆಗಿ ಹೋಗ್ತಾರೋ ಗೊತ್ತಾಯ್ತು. ಒಂದ್ಸಲ ಟ್ರೈಲರ್ ಲಿಂಕ್ 10 ಗ್ರೂಪ್ ಹಾಕಿ, 100 ಜನ ಎಕ್ಸ್ಟ್ರಾ ನೋಡ್ಲಿ, ಇವ್ರಿಗೊಂದು ಕನಿಷ್ಠ ಒಂದು ಕಾನ್ಫಿಡೆನ್ಸ್ ಅನ್ನೋದು ಬಿಲ್ಡ್ ಆಗುತ್ತೆ. ಆರ್ಗ್ಯಾನಿಕ್ ಆಗಿ ತಲುಪಕ್ಕೆ. ಯಾಕೆಂದ್ರೆ ಈಗ ದಿವ್ಯಾಜಿ ಇದೊಂದು ಬಹಳ ಪ್ರಾಮಾಣಿಕವಾಗಿ ಹೇಳ್ಬೇಕು, ಒಂದ್ ಸಾಂಗ್ ರಿಲೀಸ್ ಆಗಿರುತ್ತೆ ಸುದಿ ಅಣ್ಣ, 800, 900, 1000 ವ್ಯೂಸ್ ಆಗಿರುತ್ತೆ ರಾತ್ರಿ ಒಂದು ಆಡಿಯೋ ಸಂಸ್ಥೆಲಿ. ಯಾವ್ದು ಬೆಳಗ್ಗೆ ಎದ್ದು ನೋಡಿ ಟುಪುಕ್ಕು 2 ಮಿಲಿಯನ್ ಆಗ್ಬಿಟ್ಟಿರುತ್ತೆ. ರಾತ್ರಿ ಅನ್ನ 2 ಗಂಟೆ 2 ಮಿಲಿಯನ್ 20 ಲಕ್ಷ ರಾತ್ರಿನೇ ಹೆಂಗ್ ನೋಡ್ತಾರೆ ಇವತ್ತಿಗೂ ನಂಗೆ ಅರ್ಥ ಆಗಿಲ್ಲ. ನಂಗೆ ಆ ರಾತ್ರಿ ನೋಡೋ 20 ಲಕ್ಷನ ಬೇಡ, ಆರ್ಗ್ಯಾನಿಕ್ ಆಗಿ 2 ಲಕ್ಷನ ಅಣ್ಣಂಗ್ ನೋಡ್ಲಿ. ಏನಂತೀರಣ್ಣ, ಕರೆಕ್ಟ್ ಅಣ್ಣ? ರಾತ್ರಿ ಮಲಗಿದ್ದಂಗೆ ಬೆಳಗ್ಗೆ ಎದ್ದು ಟುಪುಕ್ಕು 2 ಮಿಲಿಯನ್ ವ್ಯೂಸ್ ಇನ್ ಜಸ್ಟ್ ಲೆಸ್ ದೆನ್ 10 hours ಅಂತ ಹಾಕಿದ್ರೆ ಅದ್ ಹೆಂಗೆ ಅಂತ ನಮ್ ತಾಯಿನ ಇವತ್ತಿಗೂ ಅರ್ಥ ಆಗಿಲ್ಲ. ಟೆನ್ಷನ್ ಆಗಿ ಟುಕ್ಕು ಒಟ್ಟೊತ್ತಾಗಿ ಬಿಗ್ ಬಾಸ್ ಅಲ್ಲಿ ಬರ್ತದಲ್ಲ ಹಂಗೆ ಅಂದ್ರೆ ತಪ್ಪಲ್ಲ, ಖುಷಿ ಅದು. ನಮ್ಗೆಲ್ಲ ಜನ ಕೈಯಿಂದ ಒಂದೊಂದು ₹1 ಕೊಟ್ಟು ಹಾಕೋರೆ. ನಮ್ ಸೀಸನ್ ಬೆಸ್ಟ್. ನಾವು ನಮ್ಮನ್ನು ಏನ್ ಕಡಿಮೆ ಮಕ್ಕಳಲ್ಲ, ನಮ್ ಸೀಸನ್ ಬೆಸ್ಟ್ ಅದು. ಸೊ ನಿಮಗೂ ಒಳ್ಳೇದಾಗ್ಲಿ. ದಯವಿಟ್ಟು ಆರ್ಗ್ಯಾನಿಕ್ ಆಗಿ ನೋಡಿ ಅಣ್ಣನ ಗೆಲ್ಸಿ ಅಂತ ನಾನು ಈ ಮೂಲಕ ಹಾರೈಸ್ತೀನಿ. ಗೆದ್ದ ಎಲ್ರಿಗೂ, ಈ ಸೀಸನ್ ಗೆದ್ದವ್ರಿಗೂ ಸಹಿತ ನನ್ನ ಸ್ನೇಹಿತರಿಗೆ ಅಭಿನಂದನೆಗಳು. ಆಮೇಲೆ ಅದನ್ನ ಆಮೇಲೆ ನೋಡಿ ಗಿಲ್ಲಿ ಮೇಲೆ ತಿರುಗಿ ಬಿದ್ದ ಪ್ರಥಮ ಟುಪುಕ್ಕನ್ ತಿರುಗಿಸ್ಬಿಟ್ರೆ ಏನ್ ಮಾಡೋದಪ್ಪ, ನಮ್ ಹುಡುಗ ನನ್ ಸ್ನೇಹಿತ ಟುಪುಕ್ಕನ್ ತಿರುಗಿಸ್ಬಿಡ್ತಾರ. ಅದನ್ನ ಟುಪುಕ್ ಸ್ಟಾರ್ ಧನ್ಯವಾದಗಳು. ಸಖತ್ ಆಕ್ಟಿಂಗ್ ಮಾಡ್ತೀರಾ ಕಣಕ್ಕ, ಟುಪುಕ್ ಅಂತ ಎಲ್ಲರೂ ಓಡೋಗ ತರ ಇದ್ದಾರೆ ಅಲ್ಲಿ. ಸಖತ್ ಆಕ್ಟಿಂಗ್ ಮಾಡ್ತೀರಾ, ಕಲಾವಿದ ಕಣಕ್ಕ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.